ಇವರ ಹೆಸರು ಡಾಕ್ಟರ್ ಮಧುಕರ್. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಮಾನಸ ಆಸ್ಪತ್ರೆಯ ಮಾಲೀಕರೂ ಹೌದು, ಬಡವರ ಪಾಲಿಕೆ ಅನ್ನದಾತರೂ ಹೌದು. ಇವರು ಡಾಕ್ಟರ್ ಆಗಿ ವೈದ್ಯಕೀಯ ಸೇವೆ ಮಾಡಿಕೊಂಡು ಬಂದ ಹಣದಲ್ಲಿ ಕೊಂಚ ಬಡವರಿಗೂ ಮೀಸಲಿಟ್ಟಿದ್ದು ಅದನ್ನು ಸಮಾಜ ಸೇವೆ ಮಾಡಿಕೊಂಡು ಚಿರಪರಿಚಿತರಾಗಿದ್ದಾರೆ. ಕಳೆದ 5 ವರ್ಷಗಳ ಹಿಂದೆ ಒಂದು ಆಲೋಚನೆ ಬಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಹಸುವಿನಿಂದ ಬಳಲುವವರ ಹೊಟ್ಟೆ ತುಂಬಿಸಬೇಕೆಂದು ಮಾನಸ ಮೆಡಿಕಲ್ ಟ್ರಸ್ಟ್ ನಿರ್ಮಾಣ ಮಾಡಿ ಅನ್ನಪೂರ್ಣ ಎಂಬ ಹೆಸರಿನಲ್ಲಿ ಅಕ್ಷಯ ತೃತೀಯ ಹಬ್ಬದಂದು ಪ್ರಾರಂಭಿಸಿ ಹಸಿದವರಿಗೆ ಪ್ರತಿನಿತ್ಯ ಉಚಿತ ಆಹಾರ ವಿತರಣೆ ಮಾಡಿಕೊಂಡು ಬಂದರು. ಇದು ಒಂದು ದಿನಕ್ಕೆ ನಿಲ್ಲಬಾರದು ಎಂದು ಸತತ 5 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಬರುವ ರೋಗಿಗಳಿಗೆ ಮತ್ತು ಹಸಿದವರಿಗೆ ಆಸ್ಪತ್ರೆಯ ಎದುರು ಪ್ರತಿನಿತ್ಯ ಮಧ್ಯಾಹ್ನ 1 ಗಂಟೆಗೆ ರಾತ್ರಿ 8 ಗಂಟೆಗೆ ಉಚಿತ ಊಟ ನೀಡುತ್ತಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲಬಾರದು ಎಂದು ಕಳೆದ ವರ್ಷ ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆ ಎದುರು ಹಸಿದವರಿಗೆ ಉಚಿತ ಆಹಾರ ವ್ಯವಸ್ಥೆ ಮಾಡಿದ್ರು. ಅಷ್ಟೂ ಸಾಲದೆಂದು ಈಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಬರುವ ನೂರಾರು ಬಡ ರೋಗಿಗಳಿಗೆ ಮತ್ತು ಹಸಿದವರಿಗೆ ಊಟದ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ. ಇದು ಪ್ರತಿನಿತ್ಯ ನಿರಂತರವಾಗಿ ನಡೆಯಲಿದ್ದು ಡಾಕ್ಟರ್ ಮಧುಕರ್ ಉಸಿರಿರುವವರೆಗೂ ಈ ಕಾರ್ಯ ನಡೆಯಲಿದೆ ಎಂದು ಹೇಳಿದ್ದಾರೆ. ಶುರು ಮಾಡಿದಾಗ ಇಷ್ಟು ದಿನ ನಡೆಸ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ಇದು ಶುರು ಮಾಡಿದ್ದು ಇದೇ ದಿನ 2019 ಅಕ್ಷಯ ತೃತೀಯ ದಿನ. ಸೊ 5 ವರ್ಷ ಆಗಿದೆ. ಅಕ್ಷಯ ತೃತೀಯ ಅಂದರೆ ಎಲ್ಲರೂ ಅಂದ್ಕೊಳ್ಳೋದು ನಾವು ಹೋಗ್ಬಿಟ್ಟು ಚೆನ್ನಾಗಿ ಗೋಲ್ಡ್ ತೊಗೊಂಡ್ಬಿಡ್ಬೇಕು, TV ತೊಗೋಬೇಕು, ಇನ್ನೇನಾದ್ರು ತೊಗೊಂಡ್ರೆ ನಮ್ಗೆ ವೃದ್ಧಿ ಆಗುತ್ತೆ ಅಂತಲ್ಲ. ಆ ಥರ ಅಲ್ಲ. ಅಕ್ಷಯ ತೃತೀಯ ದಿನ ನಾವು ಏನೇ ಮಾಡಿದ್ರೂ ಅದು ನಮಗೆ ಅಕ್ಷಯವಾಗುತ್ತೆ, ನಮಗಿನ್ನೂ ಅದು ವೃದ್ಧಿ ಆಗುತ್ತೆ. ಮುಖ್ಯವಾಗಿ ನಮ್ಮ ಪರಂಪರೆ, ನಮ್ಮ ಶಾಸ್ತ್ರಗಳನ್ನೆಲ್ಲ ತೆಗೆದು ನೋಡಿದ್ರೆ ಎಲ್ಲ ಶಾಸ್ತ್ರಗಳು ಹೇಳೋದು ನೀನು ದಾನ ಮಾಡಬೇಕು. ಎಸ್ಪೆಷಲಿ ಗ್ರೈನ್ಸ್ ಅಂತಂದರೆ ಅದನ್ನ ರಾಗಿ ಅಥವಾ ಗೋಧಿ ಈ ರೀತಿ ಅದು ಮಾಡಿದಷ್ಟು ನಮಗದು ವೃದ್ಧಿ ಆಗುತ್ತೆ ಅಂತ. ನೀನು ಬಂಗಾರ ತೊಗೋಬೇಕು ಅಂತಲ್ಲ. ಸೊ ಹಾಗಾಗಿ ಇವಾಗ ಈ ಹೊಸ ಆಸ್ಪತ್ರೆ ಶುರುವಾಗಿ ಇಲ್ಲಿ ಕೊಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾನೆ ಇದೆ. ಜನರು ಡಿಮ್ಯಾಂಡ್ ಮಾಡ್ತಾನೂ ಇದ್ದರು. ಇವತ್ತು ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಎರಡೂ ಒಳ್ಳೆಯ ದಿನ ಕೂಡಿ ಬಂತು. ಸರಿ ಮಾಡೋಣ ಅಂತ ಶುರು ಮಾಡಿದ್ವಿ. ಇವಾಗ ಇದು ನನ್ನ ಕಂಟ್ರೋಲಲ್ಲಿ ಇಲ್ಲದೆ ಇರೋವಂಥ ಒಂದು ಮೂಮೆಂಟ್. ಇದು ಶುರು ಮಾಡಿದಾಗ ನಾನು ಶುರು ಮಾಡಿದ್ದು. ಇವಾಗ ಈ ಒಂದು ಮೂಮೆಂಟಿಗೆ ನಾನು ಒಬ್ಬ ಪಾತ್ರಧಾರಿ. ಏಕೆಂದರೆ ಅದು ನನ್ನನ್ನು ಮೀರಿ ಬೆಳೆದು ಬಿಟ್ಟಿದೆ. ಅದು ಅದ್ರ ಪಾಡ್ಗೆ ಅದು ನಡ್ಕೊಂಡು ಹೋಗುವಂಥ, ಇದು ನಾನು ನಿಲ್ಲಿಸ್ಬೇಕು ಅಂದರೂ ನಿಲ್ಸೋಕ್ಕಾಗದೇ ಇರೋವಂಥ ಒಂದು ಮೂಮೆಂಟು. ಒಳ್ಳೆ ಮೂಮೆಂಟ್ ಅಷ್ಟೇ. ಈ ಸೇವೆ ನಿಮ್ಮದು ಇನ್ನೂ ಎಷ್ಟು ದಿನ ಮುಂದುವರಿಯುತ್ತೆ? ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಅಂತೂ ನಾನು ಗ್ಯಾರಂಟಿ ಕೊಡಬಲ್ಲೆ. ನಾನು ಹೋದ್ಮೇಲೆ ಗೊತ್ತಿಲ್ಲ. ಇನ್ನು ಡಾಕ್ಟರ್ ಮಧುಕರ್ ಅವರು ಸತತ 5 ವರ್ಷಗಳಿಂದ ಜಿಲ್ಲಾಸ್ಪತ್ರೆಯ ಎದುರು ಪ್ರತಿನಿತ್ಯ ಮಧ್ಯಾಹ್ನ ಮತ್ತು ರಾತ್ರಿಯ ಊಟದ ವ್ಯವಸ್ಥೆ ಬಡ ರೋಗಿಗಳಿಗೆ ಮಾಡಿಕೊಟ್ಟಿದ್ದು ದಿನಕ್ಕೊಂದು ವಿವಿಧ ಊಟದ ವ್ಯವಸ್ಥೆ ಮಾಡಿರುವುದು ಶ್ಲಾಘನೀಯ. ಹೋಟೆಲ್ಗಳಲ್ಲಿ ಒಂದು ಊಟಕ್ಕೆ 50 ರೂಪಾಯಿ ಹಣ ಪಡೆಯುತ್ತಾರೆ. ಆದರೆ ಬಡವರು ದುಡ್ಡು ಕೊಟ್ಟು ಊಟ ಸವಿಯಲು ಹಿಂದೆ ಮುಂದೆ ನೋಡ್ತಾರೆ. ಅಂತಹವರಿಗೆ ಮಧುಕರ್ ಅವರು ಬಡವರಿಗೆ ಊಟದ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದು ಬಹಳ ಸಂತೋಷದ ವಿಚಾರ ಎಂದು ಸಾರ್ವಜನಿಕರು ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ನಿಜವಾಗ್ಲೂ ಇವತ್ತು ಬಸವನ ಜಯಂತಿ. ನಮ್ಮ ಡಾಕ್ಟ್ರ್ ಏನೇ ಮಾಡಬೇಕಾದ್ರೂ ಆ ದಿನ ಪ್ರಾರಂಭ ಮಾಡ್ತಾರೆ. ಈ ನಮ್ಮ ಏನು ಹೊಸದಾಗಿ ಹಾಸ್ಪಿಟ್ಲ್ ಆಗಿದೆ, ಸುಮಾರು 5 ವರ್ಷದಿಂದ ಅಲ್ಲಿ ಪ್ರತಿದಿನ ಮಧ್ಯಾಹ್ನ ದಿನ ಒಂದೊಂದು ವೆರೈಟಿ ಆಗಿ ಪ್ರತಿದಿನ. ಯಾಕೆಂತಂದರೆ ಹಳ್ಳಿಯಿಂದ ಬರ್ತಾರೆ. ನಿಜವಾಗ್ಲೂ ಮಧ್ಯಾಹ್ನ ಒಂದು ತೂಟು ತಿನ್ನಬೇಕಾದ್ರೂ ಇವತ್ತು ಮಿನಿಮಮ್ ಒಂದು ಹೋಟ್ಲಿಗೆ ಹೋಗಬೇಕಾದ್ರೆ 50 ರೂಪಾಯಿಂದ 100 ರೂಪಾಯಿ ಆಗುತ್ತೆ. ಅಂಥ ಒಂದು ಅನ್ನದಾನ ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ಅವರಿಗೆ ಭಗವಂತ ಒಂದು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೀವಿ. ಇಲ್ಲಿ ಇವತ್ತು ಈ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಹಳೆಯ ಆಸ್ಪತ್ರೆಯಲ್ಲಿ ಪ್ರಾರಂಭ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಇಲ್ಲಿ ಬಂದಿರ್ತಕ್ಕಂಥವ್ರು ಪ್ರತಿ ಪೇಷಂಟ್ಗೂ ಇಬ್ಬಿಬ್ಬರು ಇರ್ತಾರೆ. ಯಾಕೆಂತಂದರೆ ಕೆಲವರು ಗರ್ಭಿಣಿ ಸ್ತ್ರೀ ಬರ್ತಾರೆ, ಕೆಲವರು ಮಕ್ಕಳು ಡೆಲಿವರಿ ಆಗಿರುತ್ತೆ, ಮತ್ತು ಮಕ್ಕಳನ್ನ ಅಕಸ್ಮಾತ್ ಹಾಸ್ಪಿಟಲ್ ಇಟ್ಟಾಗ ಎಲ್ಲ ಬಡವರೇ ಬರೋದು. ಈ ಹಾಸ್ಪಿಟ್ಲಿಗೆ ಬರೋರೆಲ್ಲ ಬಡವರೇ ಬರೋದು. ಸುಮಾರು ಇಡೀ ಚಿಕ್ಕಬಳ್ಳಾಪುರ ಅಲ್ಲ, ಇಡೀ ನಮ್ಮ ಜಿಲ್ಲೆ ಅಂತಲೂ ಬರ್ತಾರೆ ಎಲ್ಲ. ಅಂಥವ್ರಿಗೆ ಈ ಒಂದು ಸೇವೆ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತ ನಾವೆಲ್ಲನೂ ಕೊಡ್ತಾಯಿದ್ದೀವಿ. ಸರ್, ಅದನ್ನೇ ಸರ್, ನಾವು ಏನು ಸೇವೆ ಮಾಡ್ತೀವಿ ಅದು ನಿಸ್ವಾರ್ಥದಿಂದ ಸೇವೆ ಮಾಡ್ತಾಯಿದ್ದಾರೆ ಅವ್ರಿಗೆ ಏನು ಅದು ಇದರಲ್ಲಿ ಏನು ಪ್ರತಿಫಲನಿಲ್ಲ. ಬಟ್ ಏನು ಅಂತಂದರೆ ಈ ಸೇವೆ ಮಾಡಿದಾಗ ಭಗವಂತ ಅವ್ರಿಗೆಲ್ಲ ಒಂದು ಒಳ್ಳೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡ್ತಾರೆ ಅಂತ ಹೇಳಿದ್ವಲ್ಲ ಸರ್. ಎಲ್ಲ ಬಡವರೇ ಬರೋದು, ಎಲ್ಲ BPLಯಿಂದ ಕಡಿಮೆ ಇರ್ತಕ್ಕಂಥವ್ರು ಎಲ್ಲ ಹಾಸ್ಪಿಟ್ಲಿಗೆ ಬರೋದು. ಆ ಹಾಸ್ಪಿಟ್ಲಿಗೆ ನಾವು ಒಂದು ಯಾಕೆಂತಂದರೆ ಬೇರೆ ಏನಾದರೂ ಪೋಸ್ಟ್ಪೋನ್ ಮಾಡ್ಬೋದು, ಅದೇ ಹಸಿವನ್ನ ಯಾವತ್ತೂ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ಆ ಹಸಿವನ್ನ ನೀಗಿಸ್ತಾ ಇದ್ದಾರೆ.
ಭಗವಂತ ಅವರಿಗೆಲ್ಲ ಒಳ್ಳೇದು ಮಾಡಲಿ. ಇನ್ನು ಡಾಕ್ಟರ್ ಮಧುಕರ್ ಅವರ ಸೇವೆಗೆ ಸಾರ್ವಜನಿಕರಲ್ಲಿ ವ್ಯಾಪಕ ಪ್ರಶಂಸೆ ಸಿಕ್ಕಿದ್ದು, ಪಕ್ಷಾತೀತವಾಗಿ ರಾಜಕೀಯ ಗಣ್ಯರು ಬಂದು ಬಡವರಿಗೆ ಊಟ ಬಡಿಸಿದ್ದಾರೆ. ಹಸಿವು ಅರಸಿ ಬಂದು ಜನ ಅನ್ನ ತಿಂದು ಅನ್ನ ನೀಡಿದ ಅನ್ನದಾತನಿಗೆ 100 ವರ್ಷ ಸುಖವಾಗಿ ಬಾಳಲಿ ಎಂದು ಆಶೀರ್ವದಿಸಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.